ಹಾಯ್ ಎವ್ರಿವನ್. ನಾ ಕನ್ಯಾ ಪೂಜಾ ಹೆಂಗೆ ಮಾಡಿದ್ನಿ ಅಂಥೇಳಿ ವಿಡಿಯೋ ಮಾಡಿದೆನು. ಆದ್ರೂ ನಾ ಅಡ್ಗೆ ಮಾಡೋದು ಅದೆಲ್ಲ ಪ್ರಿಪೇರ್ ಮಾಡೋದ್ರೊಳಗೆ ಇಷ್ಟು ಟೈಮ್ ಹೋತಲ್ಲ, ನಂಗೆ ಅದನ್ನು ವಿಡಿಯೋ ಮಾಡೋದು ನೆನಪಾಗಲಿಲ್ಲ. ಬಟ್ ಆಮೇಲೆ ಅಡುಗೆ ಆದಮೇಲೆ ನಾನು ಫ್ರೀ ಆದ್ನಿ. ಆಮೇಲೆ ಕನ್ಯಾ ಪೂಜಾ ಹೆಂಗೆ ಮಾಡಿದ್ನಿ ಅಂಥೇಳಿ ಈ ವಿಡಿಯೋ ಒಳಗೆ ನನಗೆ ಎಷ್ಟಾಗ್ತದೆ ಅಷ್ಟು ರೆಕಾರ್ಡ್ ಮಾಡಿದ್ನಿ. ಫಸ್ಟ್ ನಾವು ಇದ್ರೊಳಗೆ ಒಂಬತ್ತು ಕನ್ಯಾ ಮನೆಗಳನ್ನು ಪೂಜೆ ಮಾಡ್ತೇವೆ. ದುರ್ಗಾದೇವಿಯ 9 ರೂಪ ಅಂತ ಹೇಳಿ 9 ಕನ್ಯಾಕುಮಾರಿಕೆಯರನ್ನು ಮನೆಗೆ ಕರೆಸ್ತೇವೆ. ಅವರ ಪಾದಗಳನ್ನು ನಾವೇ ಕೈಯಾರೆ ತೊಳೆದು ಅವಳನ್ನು ದೇವಿಯ ಹಾಗೆ ಕಾಣ್ತೇವೆ. ಇದ್ರೊಳಗೆ ಬಾಲಕಿಯರನ್ನು ನಾವು ಪೂಜೆ ಮಾಡೋದು ಯಾಕಂತಂದ್ರೆ ಬಾಲಕಿಯರು ಕನ್ಯಾಮನೆಯೊಳಗೆ ದೇವಿಯ ಅಂಶ ಇದೆ ಅಂಥೇಳಿ ನಾವು ಇದು ನವರಾತ್ರಿಯ ಆಚರಣೆಗಳಲ್ಲಿ ಇದು ಪ್ರಮುಖವಾದದ್ದು. ಕನ್ಯಾಪೂಜನೆ ಕರ್ನಾಟಕದೊಳಗೂ ಬಹಳ ಜನ ಮಾಡ್ತಾರೆ, ಆದರೆ ಈ ಸೈಡ್ ಸ್ವಲ್ಪ ಮಾಡೋದು ಕಡಿಮೆ. ಉತ್ತರ ಭಾರತ ಜಾಸ್ತಿ ಮಾಡ್ತಾರೆ. ನಾ ದುರ್ಗಾದೇವಿ ಪೂಜೆ ಮಾಡಿದ್ರೆ ನನಗೆ ಇಷ್ಟು ಖುಷಿ ಆಗ್ತದಲ್ಲ, ಏನೋ ಶಾಂತಿ, ಮನಸ್ಸಿಗೆ ಏನೋ ನೆಮ್ಮದಿ. ನಾ 9 ದೇವಿಗಳನ್ನು ಕರೆಸಿ ಪೂಜೆ ಮಾಡಿದ್ನಲ್ಲ ಅನ್ನೋ ಭಾವನೆ. ಅದ್ರೊಳಗೆ ಒಂದಿಷ್ಟು ಹುಡುಗರು ಬರ್ತಾರೋ, ಅವ್ರನ್ನ ಗಣಪತಿ ಅಂತ ತಿಳ್ಕೋರಿ ಅಥವಾ ಈಶ್ವರ ಅಂತ ತಿಳ್ಕೋರಿ, ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಈ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ಆಗ್ತದಂತ ನನ್ನ ನಂಬಿಕೆ. ಮತ್ತು ನಂಗೆ ಇದ್ರೊಳಗೆ ಬಲವಾದ ನಂಬಿಕೆ ಇದೆ. ನಾ ಇದನ್ನು ಮಾಡಕತ್ತ ಟೋಟಲಿ 15 ಇಯರ್ಸ್ ಆಯ್ತು. ಆಮೇಲೆಲ್ಲ ನಾವು ಕನ್ಯಾಮಣಿಗಳನ್ನು ಕರೆದಾದ್ಮೇಲೆ ಅವ್ರನ್ನ ದೇವಿಯ ರೂಪ ಅಂತ ಇಟ್ಕೊಂಡು ಮನಸ್ಸೊಳಗೆ ಭಕ್ತಿಯ ಭಾವನೆಯಿಂದ ಅವರನ್ನು ನಾವು ಪೂಜೆ ಮಾಡಬೇಕಾಗ್ತದೆ. ನಾವು ಹೆಂಗೆ ದೇವಿ ಬಂದ್ರೆ ದೇವಿಯನ್ನು ನಾವು ಹೆಂಗೆ ಪ್ರಸನ್ನ ಮಾಡ್ತೀವಲ್ಲ, ಆ ಥರ ಬಾಲಕಿ ಕನ್ಯಾಮಣಿ ಅವ್ರ ಮನಸ್ಸೊಳಗಾಗಲಿ ಅವ್ರುಗಳ ಭೇದ ಭಾವ ಅನ್ನೋದಾಗಲಿ ಏನೂ ಇರೋದಿಲ್ಲ. ಅವರ ದೇವಿಯ ರೂಪ ಅಂಥೇಳಿ ಪರಿಗಣಿಸಲಾಗಿದೆ. ಆಮೇಲೆ ಈ ದೇವಿಯನ್ನು ನಾವು ಹೆಂಗೆ ನಾನಾ ವಿಧ ಅಲಂಕಾರ ಮಾಡಿ ಹೆಂಗೆ ನಾವು ಮನಸ್ಸನ್ನು ತೃಪ್ತಿ ಮಾಡ್ಕೊತೇವಲ್ಲ, ಆ ಥರ ಅವರಿಗೆ ಪಾದಪೂಜೆ ಇರ್ಬೋದು. ಆಮೇಲೆ ಅವರಿಗೆ ಅಕ್ಷತೆ ಹಾಕೋದು, ಕುಂಕುಮ ಅರಿಶಿನ ಹಚ್ಚಿ, ಆಮೇಲೆ ಅವ್ರಿಗೆ ಚುನ್ರಿನೂ ಹಾಕ್ತೇನೆ ನಾನು. ದೇವಿಗೆ ಚುನ್ರಿ ಅಂದ ಬಹಳ ಇಷ್ಟ ಅಂತಾರೆ ದುರ್ಗಾದೇವಿಗೆ. ನಾವು ಎಷ್ಟು ಪ್ರೀತಿಯಿಂದ ಇದನ್ನು ಮಾಡ್ತೀವಲ್ಲ, ಅಷ್ಟು ನಮ್ಮ ಮನಸ್ಸೊಳಗೆ ಮನೆಯೊಳಗೆ ಸಮೃದ್ಧಿ, ಶಾಂತಿ ಎಲ್ಲ ಸಿಗ್ತದಂತ ನನಗನ್ನಿಸ್ತದೆ. ಯಾಕಂದ್ರಲ್ಲ, ದೇವಿಯನ್ನು ನಾವು ಪೂಜೆ ಮಾಡ್ಬೇಕಂತಂದ್ರಲ್ಲ, ನಮ್ಮ ಮನಸ್ಸು ಮೊದಲು ನಿರ್ಮಲವಾಗಿರಬೇಕು. ಈ ಬಾಲಕಿಯರು ಏನು ಬಂದಿರ್ತಾರೋ ಅವರೊಳಗೆ ಒಬ್ಬೊಬ್ಬರು ಕನ್ಯಾಮಣಿಯೊಳಗೆ ಒಂದೊಂದು ದೇವಿಯನ್ನು ನಾವು ಮನಸ್ಸಿನಲ್ಲಿ ಆವಾಹನೆ ಮಾಡಿಕೊಂಡು ಅವರನ್ನು ಮನಸ್ಸಿನಿಂದ ನಿರ್ಮಲವಾಗಿ ಪೂಜೆ ಮಾಡಬೇಕು ಅಂತಂದ್ರಲ್ಲ, ನಮಗೆ ಅದರದ್ದೆಲ್ಲ ಫಲ ಸಿಗ್ತದೆ. ಮತ್ತು ಇದು ಅಗದಿ ಕ್ವಿಕ್ಕಾಗಿ ಸಿಗೋದು ಫಲ ಅಂತ ನನಗೆ ಅನಿಸ್ತದೆ. ಬೈ ಮೈ ಎಕ್ಸ್ಪೀರಿಯನ್ಸ್ ನಾ ಹೇಳಕತ್ತೇನು. ನಾ ಇದನ್ನು ಮಾಡಕತ್ತ 15 ಇಯರ್ಸ್, ಮೋರ್ ದೆನ್ 15 ಇಯರ್ಸ್ ಆಗೈತಿ, ಐ ಡೋಂಟ್ ಕೌಂಟ್. ಬಟ್ ನನಗಿದು ಮಾಡೋದ್ರಿಂದ ನನಗಂತೂ ಭಾಳ ಚಲೋ ಆಗ್ಯದ. ಮತ್ತು ನನಗೆ 2 ಹುಡುಗಿಯರು ಅದಾರು. ಸೊ ಮೊದಲು ಅವ್ರನ್ನೂ ಫಸ್ಟ್ ಪೂಜೆ ಮಾಡ್ತಿದ್ನಿ. ಆಮೇಲೆ ಇವ್ರ ಮನೆಗೆ ಬಂದ ಕೂಡಲೇ ಮನೆಯೊಳಗಿನ ವಾತಾವರಣನ ಚೇಂಜ್ ಆಗಿಬಿಡ್ತೈತಿ. ಪ್ರತಿಯೊಂದು ಕನ್ಯಾಮಣಿ ಮುಖದೊಳಗಲ ಒಂಥರ ವಿಶೇಷ, ನೀವು ಹೆಂಗೆ ಅವ್ರನ್ನ ಕಾಣ್ತಿರಲ್ಲ ಆ ಥರ ವಿಶೇಷತೆ ನಿಮಗೆ ಅವ್ರೊಳಗೆ ಕಾಣಿಸ್ತೈತಿ. ಒಬ್ರು ಎಷ್ಟು ಸೈಲೆಂಟ್ ಇರ್ತಾರೋ, ಒಬ್ರು ಎಷ್ಟು ಮಾತಾಡ್ತಾರೋ, ಒಬ್ರು ಎಷ್ಟು ಏನಂತಾರೆ ಸೈಲೆಂಟ್ ಇದ್ದರೂ ಸ್ವಲ್ಪ ಮಾತಾಡ್ತಾರೋ. ಆದ್ರೆ ಅಂದರೆ ಒಬ್ಬರಿಂದ ಒಬ್ಬರದ್ದು ರೂಪ ವಿಭಿನ್ನ ಆಗಿರ್ತೈತೆ ಅಂಥೇಳಿ ಅವ್ರನ್ನೆಲ್ಲ ರೆಡಿ ಮಾಡಬೇಕಾದ್ರಲ್ಲ ದೇವಿನ ನಾ ರೆಡಿ ಮಾಡ್ತೇನೇನೋ ಅಂತ ಅನ್ನಿಸ್ತೈತಿ. ಆ ಫೀಲ್ ನಿಮಗೆ ಬರ್ತೈತಿ ನೀವು ಮಾಡ್ಬೇಕಂದಾಗ. ಇದ್ರ ಶಾಪಿಂಗ್ ಆಯ್ತು, ಫಸ್ಟ್ ನಾ ಎಲ್ಲ ಮಾಡಿಟ್ಟಿರ್ತೇನೆ. ಆಮೇಲೆ ಈ ಸತಿನ ಅಡ್ಗೆದೇನು ಹಾಕೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಇಯರ್ ನಾ ಮಿಸ್ ಮಾಡಲ್ದ ಅಡ್ಗೆದು ಹಾಕ್ತೇನೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು, ನೀ ಹೆಂಗೆ ಮಾಡ್ತಿ ಅಂಥೇಳಿ ಇದು ಮಾಡಂಥೇಳಿ. ನಾ ಈ ಸತಿ ಪೂರಿ ಭಾಜಿ, ಆಮೇಲೆ ಮಸಾಲ ರೈಸ್, ಆಮೇಲೆ ವರನ್, ಆಮೇಲೆ ಸ್ವೀಟ್ಸ್ ಒಳಗೆ 4-5 ವೆರೈಟಿ, ಆಮೇಲೆ ಭಜ್ಜಿ, ಆಮೇಲೆ ಇದು ಹುಡುಗರಿಗೆಲ್ಲ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರಲ್ಲ ಅವರಿಗೆ ಪ್ರೀತಿ ತೋರಿಸೋದು. ಅವರನ್ನು ಪ್ರೀತಿಸಿದ್ರಲ್ಲ ಅವರು ನಮಗೆ ನಿರ್ಮಲವಾಗಿ ಅವ್ರ ಮನಸ್ಸು ನಿಷ್ಕಲ್ಮಶ ಇರ್ತೈತಿ. ಆಮೇಲೆ ಅವ್ರ ಕಡೆ ನಾವು ವರ ಕೇಳಿದ ಕೂಡಲೇ ಅವ್ರು ಕೊಡ್ತಾರೆ ಅನ್ನೋ ಭಾವನೆ. ಆಮೇಲೆ ಅವರಿಗೆ ಗಿಫ್ಟ್ಸ್ ತರಬೇಕಾಗ್ತೈತಿ.
ನಿಮಗೆ ಎಷ್ಟು ಇದಾಗ್ತಿತ್ತೋ ಅಷ್ಟು ನೀವು ಅಂಥದ್ದು ಗಿಫ್ಟ್ ತರ್ಬೋದು. ಆಮೇಲೆ ಇವು ಚುನ್ರಿ ಎಲ್ಲ ಹಾಕಿ ಅವರು ದೇವಿಯ ರೂಪ ಅಂಥೇಳಿ ಅವ್ರನ್ನ ಪೂಜೆ ಮಾಡಿ ಅವ್ರಿಗೆ ಆರತಿ ಮಾಡಿ ಆದಮೇಲೆಲ್ಲ ಅವ್ರಿಗೇನು ಮಾಡ್ತಾಯಿದ್ದೆ ನಾನು ಪ್ರಸಾದ ರೂಪವಾಗಿ ನಾ ಈಗೇನು ಪುರಿ ಅಂತ ಹೇಳಿದ್ನಲ್ಲ, ಪುರಿ ಅಂತಂದ್ರೆ ದೇವಿಗೆ ಬಹಳ ಇಷ್ಟ ಅಂತಾರು. ನೆನಗಡಲೆ ಅಂತ ಪಲ್ಯ, ನೆನಗಡಲೆ ಅಂತೇನೆ ಕಡ್ಲಿ ಭಾಜಿ ಮಾಡ್ತಾರೆ ಅದಕ್ಕೆ ಆ್ಯಕ್ಚುಲಿ ಕಡ್ಲಿ ಕಾಳಿಂದ. ಮತ್ತು ನೀವು ನಿಮ್ಗೆ ಯಾವ್ದು ಇದು ಅನುಕೂಲ ಆಗ್ತೈತಿ ಅದು ಹುಡ್ಗರು ತಿನ್ಬೇಕು. ಒಟ್ಟು ಏನು ಮಾಡಿದರು ಅವ್ರನ್ನ ದೇವಿ ರೂಪ ಅಂತ ಇಟ್ಕೊಂಡು ನಮ್ಮ ಮನೆ ಎಲ್ಲ ರೂಮ್ ಒಳಗೂ ಅವ್ರನ್ನೆಲ್ಲ ಅಡ್ಡಾಡಿಸಿ ಆಮೇಲೆ ಅವರಿಗೆ ಪ್ರಸಾದ ಕೊಡ್ತೇವೆ. ಅವ್ರ ಹುಡುಗಿಯರು ಇಷ್ಟು ಚಂದ ನಿಮಗೆ ಬ್ಲೆಸ್ ಮಾಡ್ತಾರಲ್ಲ, ಏನಂತಾರೆ ನೀವು ಏನು ಕೇಳ್ತೀರಿ ಅವ್ರು ಕೊಟ್ಟು ಬಿಡ್ತಾರೆ. ಅಷ್ಟು ಅವ್ರದ್ದು ನಿಷ್ಕಲ್ಮಶವಾದ ಮನಸ್ಸಿರ್ತೈತಿ ಬಾಲಕಿಯರೊಳಗೆ. ಬಾಲಕಿಯರನ್ನು ದೇವಿಯ ರೂಪ ಅಂತಾರೆ, ಅದಕ್ಕೆ ಕನ್ಯಾಮಣಿ ಅಂತಾರೆ. ಆಮೇಲೆ ಅವ್ರನ್ನೆಲ್ಲ ಕರ್ಕೊಂಬಂದು ಒಂದು ಪ್ಲೇಸ್ ಒಳಗೆ ಕೂಡಿಸಿ ಅವ್ರಿಗೆ ಸಮಾಧಾನವಾಗಿ ಅವ್ರಿಗೇನು ಬೇಕು ಏನು ಬೇಡ ಎಲ್ಲ ಪ್ರಸಾದ ತಿನ್ನಿಸಿ ಆಮೇಲೆ ಅವ್ರಿಗೆ ಗಿಫ್ಟ್ಸ್ ಕೊಡ್ಬೇಕಂತಂದ್ರಲ್ಲ ಅವ್ರಿಗೆ ಅಷ್ಟು ಖುಷಿ. ಆಮೇಲೆ ಅವ್ರು ನಮಗೇನು ನಾವು ಮನಸ್ಸೋ ಕೇಳ್ತೇವೆ ನಮ್ಗೆ ಆಶೀರ್ವಾದ ಕೊಡಿ ಅಂತಂದ್ರಲ್ಲ, ಏನೋ ಬ್ಲೆಸ್ ಮಾಡೋ ರೀತಿ ಅವ್ರು ನಿಮಗೆ ಇದು ಮಾಡ್ತಾರೋ. ಮನೆ ಏನೋ ಆ ದಿನ ನಂಗಂತೂ ಡಿಫ್ರೆಂಟಾಗಿ ಕಾಣಿಸ್ತೈತಿ. ಪ್ರತಿಯೊಂದು ಬಾಲಕಿಯರು ಒಂಥರ ಏನೋ ಅವ್ರೊಳಗೆ ಒಂದು ಇದು ಒಂಥರ ಶಕ್ತಿ ಬಂದಿರ್ತೈತೆ ಅಂತ ನನಗಂತೂ ಫೀಲ್ ಆಗ್ತೈತಿ. ನಮ್ಮ ಮನೆಯವರೆಲ್ಲ ನಂಗೆ ಭಾಳ ಹೆಲ್ಪ್ ಮಾಡ್ತಾರೆ. ಇದು ಮಾಡ್ಬೇಕಂತಂದ್ರೆ ನನ್ನ ಹಸ್ಬೆಂಡ್ ಆಗಲಿ ನನ್ನ ಮಕ್ಕಳಾಗಲಿ ಎಲ್ಲರೂ ಕೂಡ ಮಾಡಿದಾಗ ಯಾವುದೋ ಫಂಕ್ಷನ್ ಆಗ್ತೈತಿ ಮತ್ತು ಬೆಸ್ಟ್ ಆಗ್ತೈತಿ. ನೋಡಿದ್ರಿ ಎಲ್ಲರೂ ಮುಖದೊಳಗೆ ಎಷ್ಟು ಕಳೆ ಐತಿ. ಮನೆಯೊಳಗೆ 9 ದೇವಿಗಳು ಬಂದಾರನ್ನೋ ಭಾವನೆ ಅವಾಗ ನಮ್ಮೊಳಗೆ ಬರ್ತೈತಿ. ಗಿಫ್ಟ್ಸ್ ಕೊಟ್ಟು ಕೂಡಲೇ ಅವ್ರು ಎಷ್ಟು ಖುಷಿ ಆಗ್ತಾರಂತಂದ್ರೆ ಅದನ್ನು ನೋಡಿದ್ರನ ಯು ಕ್ಯಾನ್ ಫೀಲ್ ದ್ಯಾಟ್. Thank you for watching. Please subscribe if you liked it.